ಇದು ಬಯೋಡೈಜೆಸ್ಟರ್ ಪ್ಲಾಂಟ್. ಇದರಲ್ಲಿ 150 kg ಸಗಣಿ, 150 ಲೀಟ್ರು ಗೋಮೂತ್ರ, ವೇಸ್ಟ್ ಡಿಕಂಪೋಸ್ಟರ್ 100 ಲೀಟ್ರು, ಮತ್ತು ನಮಗೆ ಸಿಗುವಂಥ ತರಕಾರಿ ವೇಸ್ಟ್ಗಳು, ಆಮೇಲೆ ಬಾಳೆ ಮರಿಗಳು, ಇನ್ನೊಂದು ಏನಿದೆ ಎಲ್ಲ ಡೈಜೆಸ್ಟ್ ಆಗೋಗುತ್ತೆ. ಇಂಥದ್ದು 4 ಇದೆ ನಮ್ಮ ತೋಟದಲ್ಲಿ. ಇದು ವರ್ಮಿ ಕಂಪೋಸ್ಟ್ ಬೆಡ್, 10 ಟನ್ ಕೆಪಾಸಿಟಿ. ಈಗ ಆಲ್ಮೋಸ್ಟ್ 2 ಅಡಿ ಮಾತ್ರ ಗೊಬ್ಬರ ಆಗಿರೋದು, ಮಿಕ್ಕಿದ್ದು ವೇಸ್ಟು ಕರಗ್ತಾ ಇರ್ತದೆ ಆಗಾಗ. ಈ ಹೈಟ್ಗಿಂತ ನಾವು 4-5 ಫೀಟ್ ಹೈಟಲ್ಲಿ ಹಾಕಿದ್ವಿ. ಎಲ್ಲ ಆಲ್ಮೋಸ್ಟ್ ಕರಗಿ ಕೆಳಗಡೆ ಹೋಗ್ತಾಯಿದೆ. ನ್ಯಾಚುರಲಾಗಿ ಒಂದು ಸ್ಟೆಪ್ ಮಾಡಿದ್ದೀವಿ, ಇದನ್ನೆಲ್ಲರೂ ಅಳವಡಿಸ್ಕೋಬೋದು. ಗ್ರೌಂಡ್ ವಾಟ್ರು ಹೆಚ್ಚಿಗೆ ಮಾಡೋಕ್ಕೆ ಇಲ್ಲಿ ಒಂದು ಕೆರೆ ಇದೆ. ಕೆರೆಯಲ್ಲಿ ಎನಿ ಟೈಮ್ ನೀರು ನಾವು ನಿಲ್ಲಿಸ್ತಾ ಇರ್ತೀವಿ. ಇದರಿಂದ ನಮ್ಮ ಬೋರ್ವೆಲ್ಗಳು ಬೇಗ ಬತ್ತಿ ಹೋಗಲ್ಲ. ಇಲ್ಲಿ ವೇಸ್ಟ್ ಡಿಕಂಪೋಸ್ಟ್ ರೆಡಿ ಆಗುತ್ತೆ. ಎವ್ರಿ 7 days ಒನ್ಸು ಅದನ್ನು ನಮ್ಮ ಕಸಗಳಿಗೆ, ಈ ಬೀದಿಲಿ ಹಾಕಿರೋ ಕಸಗಳಿಗೆ ಸ್ಪ್ರೇ ಮಾಡ್ತೀವಿ. ಈ ಕಸ ಬೇಗ ಕರಗ್ತದೆ. ಈಗ ಬಾಳೆ ಇಷ್ಟು ದಿನ ಇತ್ತು, ಇದನ್ನು ತೆಗೆದು ಈಗ ಬಾಳೆ ಎಲ್ಲ ತೆಗೆದಿದ್ದೀವಿ. ಅಡಿಕೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಸುವರ್ಣಗಡ್ಡೆ ಹಾಕಿದ್ದೀವಿ, 1 ಲೈನ್ ಬಿಟ್ಟು 1 ಲೈನು. ರಸ್ತೆ ಸೈಡ್ಗೆ ನುಗ್ಗೆ ಮರ, ಬೇರೆ ಬೇರೆ ಟೈಪ್ ಹಣ್ಣಿನ ಮರಗಳು, ಆಮೇಲೆ ಆರೆಂಜು, ಸ್ಟಾರ್ ಫ್ರೂಟು, ಎಲ್ಲ ಟೈಪ್ ಮರಗಳು ಹಾಕಿದ್ದೀವಿ. ನೆರಳಿಗೆ ನಮ್ಮ ವೇಸ್ಟ್ ಡಿಕಂಪೋಸ್ಟರ್ ಮಾಡೋಕ್ಕೆ ಅಥವಾ ಜೀವಾಮೃತ ಮಾಡೋಕ್ಕೆ ನೆರಳಿಗೆ ಅಂತೇಳಿ ಒಂದು ಗಸಗಸೆ ಮರ ನೆರಳಿಗೆ ಅಂತ ಇಟ್ಟಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನುಗ್ಗೆ ಗಿಡಗಳು, ಆಮೇಲೆ ಪಪ್ಪಾಯ, ತೆಂಗಿನ ಮರಗಳು, ಬೇವಿನ ಗಿಡ ಎಲ್ಲವೂ ಇದೆ. ತೆಂಗಿನ ಗಿಡ ಎಲ್ಲ ಇದೆ. ಅದೇ ಥರ ಒಂದು ಗಸಗಸೆ ಮರ ವಿತ್ ವೇಸ್ಟ್ ಡಿಕಂಪೋಸ್ಟ್. ಇದರಲ್ಲಿ 500 ಲೀಟ್ರ್ ರೆಡಿಯಾಗಿರುತ್ತೆ. 500 ಲೀಟ್ರನ್ನ ನಾವು ಗಿಡಗಳಿಗೆ ಮತ್ತು ಬೇರೆ ಲಿಕ್ವಿಡ್ ಹಾಕುವಾಗ ನಾವು ಅದನ್ನು ಮಿಕ್ಸ್ ಮಾಡ್ಕೊತೀವಿ. ಈ ಮರ ಇದ್ದಲ್ಲಿ ನಮಗೆ ಬೋರ್ವೆಲ್ದು ಬಾಕ್ಸ್ ಎಲ್ಲ ಸೇಫ್ಟಿ ಇರ್ತದೆ, ನೆರಳಿರ್ತದೆ. ಆಮೇಲೆ ಸಿಕ್ಕಾಪಟ್ಟೆ ಇದರಲ್ಲಿ ಜೇನುಗಳು ಓಡಾಡ್ತವೆ, ಹಕ್ಕಿ ಪಕ್ಷಿಗಳು ಸಿಕ್ಕಾಪಟ್ಟೆ ಕೂತ್ಕೊಳ್ತವೆ. ಅದರಿಂದೆಲ್ಲ ನಮಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಉಪಯೋಗನೇ. ನುಗ್ಗೆ ಗಿಡ ಕೂಡ ಪ್ರತಿ 3 ತಿಂಗಳಿಗೆ ಒಂದ್ಸರಿ ಕಟ್ ಮಾಡಿ ನಾವು ತೋಟಕ್ಕೆ ಹಾಕಿಬಿಡ್ತೀವಿ. ಬೇವಿನ ಗಿಡ ಮಾತ್ರ ಅಲ್ಲಲ್ಲಿ ಸ್ವಲ್ಪ ಕೊಳಿಸ್ಕೊಂಡಿದ್ದೀವಿ. ಆಮೇಲೆ ಒಂದು 70ಕ್ಕೆ 40 ಒಂದು ಕೃಷಿ ಹೊಂಡ ಮಾಡಿದ್ದೀವಿ. ಕೃಷಿ ಹೊಂಡದ ಸುತ್ತಲೂ ಗೊಬ್ಬರ ಗಿಡ ಗ್ಲಿರಿಸೀಡಿ ಹಾಕಿದ್ದೀವಿ. ಇದರಿಂದ 3 ತಿಂಗಳಿಗೊಂದ್ಸರಿ ಎಲೆಗಳನ್ನೆಲ್ಲ ಕಟ್ ಮಾಡಿ ಅದನ್ನು ನಮ್ಮ ಲಿಕ್ವಿಡಿಗೆ ಬಳಸ್ಕೊತೀವಿ. ಬಯೋಡೈಜೆಸ್ಟರ್ ಒಳಗಡೆ ಹಾಕಿ ಲಿಕ್ವಿಡಿಗೆ ಬಳಸ್ಕೊತೀವಿ. ಅದಾದಮೇಲೆ ಈಗ ಒಂದು ಶೆಡ್ಡು ರೆಡಿ ಮಾಡ್ತಾಯಿದ್ವಿ. ಕೋಳಿ, ಕುರಿ ಮತ್ತು ಹಸು, ಆ ಪರ್ಪಸ್ಸಿಗೆ ಒಂದು ಶೆಡ್ ರೆಡಿ ಮಾಡ್ತಾಯಿದ್ದೀವಿ. ಇನ್ನು ಕೆಲಸ ಮುಗಿದಿಲ್ಲ. ಶೆಡ್ ಕೆಲಸ ಇನ್ನೂ ನಡೀತಾ ಇದೆ. ಇದು ಕೋಳಿಗೆ.
ಇನ್ನೂ ಮೆಶ್ ಹಾಕೋದಿದೆ, ಕೆಲಸಗಳು ಬಾಕಿ ಇದೆ. ಈ ಥರ ಇಟ್ಟಿಗೆ ಇಂಟರ್ಲಾಕ್ ಥರ ಹೊಂದಿಸ್ಬಿಟ್ಟು ಇದ್ರ ಮೇಲೆ ಭತ್ತದ ಗೊಳಲಿ ಹಾಕ್ಬಿಟ್ಟು ಅದ್ರ ಮೇಲೆ ಕೋಳಿ ಸಾಕ್ಬೋದು. ಒಂದು 100ರಿಂದ 150 ಕೋಳಿಗೆ ಸ್ಪೇಸ್ ಇದೆ. ಇದ್ರ ಮೇಲೆ ಒಂದು ಅಟ್ಟ ಹೊಡೆದು ಕುರಿ ಸಾಕಾಣಿಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಕುರಿ ಹೋಗಿ ಒಂದು ಸ್ಟೆಪ್ಪು ಮೇಲೆ ಎತ್ತಿ ಹೋಗೋ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಹಸು ನಿಲ್ಲೋ ಕಡೆ ಕುರಿ ಬರಲ್ಲ ಮೇಲೆ. ಇದು ಹಸು ನಿಲ್ಲೋ ಜಾಗ. ಕೆಲಸ ನಡೀತದೆ. ಇಲ್ಲಿ ಡ್ರೈನೇಜ್ ಬರುತ್ತೆ. ಇಲ್ಲೆಲ್ಲ ಮೆಶ್ ಬರುತ್ತೆ. ಇನ್ನೂ ಕೆಲಸಗಳು ಬಾಕಿ ಇದೆ. ಇಷ್ಟು ದಿನ ಬಾಳೆ ಇತ್ತು. ಈಗ ಬಾಳೆ ಎಲ್ಲ ಕ್ಲಿಯರ್ ಮಾಡಿ ಈಗ ಅಡಿಕೆ ಮಾತ್ರ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅಡಿಕೆ ಚೆನ್ನಾಗಿ ಬರ್ತಾಯಿದೆ. ಸೊ ಜಾಕ್ ಫ್ರೂಟ್, ಬೇರೆ ಬೇರೆ ಫ್ರೂಟುಗಳಿದೆ ಅದರಲ್ಲಿ. ಜಾಕ್ ಫ್ರೂಟನ್ನು ನಾವು ಆವಾಗವಾಗ ಟ್ರಿಮ್ ಮಾಡ್ತಾಯಿದ್ದೀವಿ. ಇದು ನೋನಿ ಫ್ರೂಟ್. ಕಷಾಯ ಮಾಡಿ ಯೂಸ್ ಮಾಡ್ಬೋದು. ಭಾಳಷ್ಟು ಔಷಧಿ ಗುಣಗಳು ಇರುವಂಥದ್ದು. ಚೆನ್ನಾಗಿ ಬಂದಿದೆ. 1.5 ವರ್ಷ ಗಿಡ ಚೆನ್ನಾಗಿ ಬಂದಿದೆ. ಇದು 1.5 ವರ್ಷದ್ದು ತೆಂಗಿನ ಗಿಡ. ಇದು ಸರ್ವ ಸಾಂಬಾರು ಅಂತೇಳಿ.